ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 1990ರ ದಶಕದ ಕೊನೆಯಲ್ಲಿ ಕೋಸ್ಟರಿಕಾದಲ್ಲಿ ನಡೆದ ಈ ರೋಚಕ ಕತೆ ಎಲ್ಲರನ್ನೊಮ್ಮೆ ಆಶ್ಚರ್ಯಗೊಳಿಸೋದಂತೂ ಸತ್ಯ. ಕಸವೆಂದು ತಿರಸ್ಕರಿಸಿ ಮೂಲೆಗೆ ತಳ್ಳಿದ್ದ ಸಾಮಾನ್ಯ ತ್ಯಾಜ್ಯವೇ ಒಂದು ಪರಿಸರ ಪವಾಡವನ್ನ ಸೃಷ್ಟಿಸಿತು. ಒಂದು ಸ್ಥಳೀಯ ಕಿತ್ತಾಳೆ ಜ್ಯೂಸ್ ಕಂಪನಿಯು ಸುಮಾರು 1200 ಲಾರಿಗಳಷ್ಟು ಕಿತ್ತಾಳೆ ಸಿಪ್ಪೆಗಳ ತ್ಯಾಜ್ಯವನ್ನ ರಾಷ್ಟ್ರೀಯ ಉದ್ಯಾನವನದೊಳಗಿನ ಸಂಪೂರ್ಣ ಬಂಜರು ಭೂಮಿಯ ಮೇಲೆ ಎಸೆದಾಗ ವಿವಾದವು ತಾರಕಕ್ಕೇರಿತು. ಜನರು ಇದನ್ನ ನೇರ ಮಾಲಿನ್ಯವೆಂದು ದೂರಿ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿದ್ರು. ತಕ್ಷಣವೇ ಯೋಜನೆ ನಿಂತು ಹೋಯಿತು. ಆದರೆ 16 ವರ್ಷಗಳ ಕಾಲ ಆ ಕೊಳೆಯುತ್ತಿದ್ದ ಕಿತ್ತಾಳೆ ಸಿಪ್ಪೆಗಳ ರಾಶಿಯತ್ತ ಯಾರೂ ಸುಳಿಯಲಿಲ್ಲ. 2013ರಲ್ಲಿ ವಿಜ್ಞಾನಿಗಳ ತಂಡವೊಂದು ಅಲ್ಲಿಗೆ ಭೇಟಿ ನೀಡಿದಾಗ ಅವರಿಗೆ ಕಂಡ ದೃಶ್ಯ ನಿಜಕ್ಕೂ ಅದ್ಭುತವಾಗಿತ್ತು. ಒಮ್ಮೆ ಸತ್ತು ಹೋಗಿದ್ದ ಆ ಬಂಜರು ಭೂಮಿ ಈಗ ದಟ್ಟವಾದ ಹಾಗೂ ಜೀವ ವೈವಿಧ್ಯದಿಂದ ಕೂಡಿದ ಹಸಿರು ಕಾಡಾಗಿ ರೂಪಾಂತರಗೊಂಡಿತ್ತು. ಹಾಗಾದ್ರೆ ಮನುಷ್ಯರ ಹಸ್ತಕ್ಷೇಪವಿಲ್ಲದೆ ಸಾವಿರಾರು ಟನ್ ಕಸವೇ ಭೂಮಿಗೆ ಮತ್ತೆ ಜೀವ ತುಂಬಿದ್ದಾದ್ರೂ ಹೇಗೆ? ಬನ್ನಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕೋಸ್ಟರಿಕಾದ ವಾಯುವ್ಯ ಭಾಗದಲ್ಲಿರುವ ಏರಿಯಾ ಡೆ ಕನ್ವೆನ್ಷನ್ ಗ್ವಾನೆಕಾಸ್ಟೆ ಪ್ರದೇಶವು ಇಂದು ತನ್ನ ಅಪಾರ ಜೈವಿಕ ವೈವಿಧ್ಯತೆಯಿಂದ ಜಗತ್ಪ್ರಸಿದ್ಧ. ಆದರೆ ಉದ್ಯಾನವನದ ಪ್ರತಿಯೊಂದು ಭಾಗ ಹೀಗೆ ಹಸಿರಾಗಿರಲಿಲ್ಲ. ಶತಮಾನಗಳ ಹಿಂದೆ ಈ ಭೂಮಿಯನ್ನ ತೀವ್ರವಾಗಿ ಪಶುಸಂಗೋಪನೆಗಾಗಿ ಬಳಸಲಾಗಿತ್ತು. ಅತಿಯಾದ ಮೇಯಿಸುವಿಕೆಯ ಪರಿಣಾಮವಾಗಿ ಮಣ್ಣಿನ ಸಾರ ನಾಶವಾಗಿ ಮರ ಸಸ್ಯಗಳು ಕ್ರಮೇಣ ಅಳಿದು ಹೋದವು. ಕೊನೆಗೆ ಉಳಿದಿದ್ದು ಒಣಗಿದ ಬಿರುಕು ಬಿಟ್ಟ ಕಠಿಣ ಬಂಜರು ಭೂಮಿ. ಅಲ್ಲಿ ಯಾವುದೇ ಸಸ್ಯ ಸಂಪತ್ತು ಬೆಳೆಯೋದು ಅಸಾಧ್ಯವಾಗಿತ್ತು. ಇಂತಹ ಜಾಗದಲ್ಲಿ ಮತ್ತೆ ಕಾಡನ್ನ ಸೃಷ್ಟಿಸುವುದು ತುಂಬಾ ದುಬಾರಿ ಹಾಗೂ ದಶಕಗಳ ಶ್ರಮ ಬೇಕಾಗುವ ಕಾರ್ಯವಾಗಿತ್ತು. ಇದು ಅಸಾಧ್ಯವೆಂದೇ ಎಲ್ಲರೂ ಕೈ ಚೆಲ್ಲಿದ್ದರು. ಆದರೆ ಈ ನಿರಾಶೆಯ ನಡುವೆಯೂ ಒಂದು ಆಶಾಕಿರಣ ಹೊಳೆಯಿತು. ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಪ್ರಖ್ಯಾತ ಪರಿಸರ ವಿಜ್ಞಾನಿ ದಂಪತಿಗಳಾದ ಡಾಕ್ಟರ್ ಡ್ಯಾನಿಯಲ್ ಜಾನ್ಸನ್ ಹಾಗೂ ಡಾಕ್ಟರ್ ವಿನ್ನಿ ಹಾಲ್ವರ್ಕ್ಸ್ ಇಲ್ಲಿ ಪ್ರವೇಶಿಸಿದ್ರು. ದೀರ್ಘಕಾಲದಿಂದ ಸಂರಕ್ಷಣಾ ಯೋಜನೆಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದ ಈ ದಂಪತಿಗೆ ಆ ಬಂಜರು ಜಮೀನನ್ನ ಮತ್ತೆ ಹಸಿರಾಗಿಸುವ ಆಸಕ್ತಿ ತೀವ್ರವಾಗಿತ್ತು. ಆದರೆ ದಶಕಗಳ ಕಾಲ ಈ ಕಾರ್ಯವನ್ನ ಮುಂದುವರಿಸಲು ಕಡಿಮೆ ವೆಚ್ಚದ ಹಾಗೂ ಸರಳ ಪರಿಹಾರ ಬೇಕೆಂಬುದು ಅವರಿಗೆ ಸ್ಪಷ್ಟವಾಗಿತ್ತು. ಅದೇ ಸಮಯದಲ್ಲಿ ಅವರಿಗೆ ಸಮಸ್ಯೆಗೆ ಬೇಕಾದ ಆಶಾದಾಯಕ ಅವಕಾಶವೇ ಅವರತ್ತ ನಡೆದು ಬಂದಿತು. ಉದ್ಯಾನವನದಿಂದ ಸ್ವಲ್ಪ ದೂರದಲ್ಲಿ ಡೆಲ್ ಬಾರೋ ಅನ್ನುವ ಹೊಸ ಕಿತ್ತಾಳೆ ಜ್ಯೂಸ್ ಕಂಪನಿಯು ಕಾರ್ಯಾರಂಭ ಮಾಡಿತ್ತು. ಪ್ರತಿದಿನ ಸಾವಿರಾರು ಕಿತ್ತಾಳೆಗಳನ್ನ ಸಂಸ್ಕರಿಸುತ್ತಿದ್ದ ಈ ಕಂಪನಿಗೆ ಬೆಟ್ಟದಷ್ಟು ಉಳಿಯುತ್ತಿದ್ದ ಸಿಪ್ಪೆಗಳ ತ್ಯಾಜ್ಯ ವಿಲೇವಾರಿ ದೊಡ್ಡ ತಲೆನೋವಾಗಿತ್ತು. ಅವರಿಗೆ ಬೇಕಾಗಿದ್ದು ಸುಲಭ ಕಡಿಮೆ ವೆಚ್ಚದ ವಿಲೇವಾರಿ ಮಾರ್ಗ. ಅಂದೇ ಡಾಕ್ಟರ್ ಜಾನ್ಸನ್ ಹಾಗೂ ಹಾಲ್ವರ್ಕ್ಸ್ ಅವರು ಈ ಬಂಜರು ಜಾಗವನ್ನ ಪುನಃ ಜೀವಂತಗೊಳಿಸಲು ಸಂಪೂರ್ಣ ವಿಭಿನ್ನವಾದ ಹಾಗೂ ದಿಟ್ಟವಾದ ಕಲ್ಪನೆಯೊಂದಿಗೆ ಸಿದ್ಧರಾದರು. ಆ ಕಲ್ಪನೆ ಏನಂದ್ರೆ, ಈ ಕಿತ್ತಾಳೆ ಸಿಪ್ಪೆಯ ಕಸವನ್ನೇ ರಸವನ್ನಾಗಿಸಿ ಪರಿವರ್ತಿಸುವುದು. ಕಂಪನಿಯ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಹಾಗೂ ಪಾರ್ಕ್ನ ಮಣ್ಣು ಪುನಶ್ಚೇತನದ ಅಗತ್ಯ, ಇವೆರಡನ್ನ ಒಂದೇ ಕಲ್ಲಿನಲ್ಲಿ ಹೊಡೆಯುವಂತಹ ಒಂದು ಚುರುಕು ಆಲೋಚನೆ ಡಾಕ್ಟರ್ ಜಾನ್ಸನ್ ದಂಪತಿ ಮನಸ್ಸಿನಲ್ಲಿ ಮೂಡಿತು. ಈ ಕಿತ್ತಾಳೆ ಸಿಪ್ಪೆಗಳನ್ನೇ ಬಂಜರು ಜಮೀನನ್ನ ಪುನರ್ಜೀವನಗೊಳಿಸಲು ಬಳಸಿದ್ರೆ ಹೇಗೆ? ಈ ಒಳ್ಳೆಯ ಉದ್ದೇಶದ ಕಲ್ಪನೆಯು ಬಹುಬೇಗನೆ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಆದರೂ 1996ರಲ್ಲಿ ಉದ್ಯಾನವನ ಹಾಗೂ ಡೆಲ್ ಬಾರೋ ಕಂಪನಿ ನಡುವೆ ಒಂದು ಮಹತ್ವದ ಒಪ್ಪಂದವಾಯಿತು. ಕಂಪನಿಗೆ 3 ಹೆಕ್ಟೇರ್ ಬಂಜರು ಭೂಮಿಯಲ್ಲಿ ತನ್ನೆಲ್ಲ ಕಿತ್ತಾಳೆ ಸಿಪ್ಪೆ ಕಸವನ್ನ ಹಾಕಲು ಅನುಮತಿ ದೊರಕಿತು. ಕಂಪನಿಗೆ ತ್ಯಾಜ್ಯ ವಿಲೇವಾರಿಗೆ ಉಚಿತ ಮಾರ್ಗ ಹಾಗೂ ಉದ್ಯಾನವನಕ್ಕೆ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಅಮೂಲ್ಯ ಪ್ರಾಕೃತಿಕ ಜೈವಿಕ ಪದಾರ್ಥ, ಇದು ಎರಡೂ ಕಡೆಗೂ ಲಾಭದಾಯಕವಾಗಿತ್ತು. ಡಾಕ್ಟರ್ ಜಾನ್ಸನ್ಗೆ ಇದು ಪರಿಪೂರ್ಣ ಕಡಿಮೆ ವೆಚ್ಚದ ಪರಿಹಾರ ಎನಿಸಿತು. ಸಿಪ್ಪೆಗಳು ನಿಧಾನವಾಗಿ ಕೊಳೆತು ಪೋಷಕಾಂಶ ನೀಡುತ್ತವೆ ಹಾಗೂ ಅನಗತ್ಯ ಹುಲ್ಲು ಕಂಟಿಗಳನ್ನ ತಡೆದು ಹಾಕುತ್ತವೆ ಅನ್ನೋದು ಅವರ ವೈಜ್ಞಾನಿಕ ನಂಬಿಕೆ. ಈ ಪ್ರಯೋಗ 1997ರೊಳಗೆ ಪೂರ್ಣ ಪ್ರಮಾಣದಲ್ಲಿ ಜೋರು ಹಿಡಿತಗೊಂಡಿತು. ಡೆಲ್ ಬರೋ ಕಂಪನಿಯು ದೊಡ್ಡ ಲಾರಿಗಳಲ್ಲಿ ಸಿಪ್ಪೆಗಳನ್ನ ತಂದು ಸುರಿಯಲಾರಂಭಿಸಿತು. ಕೇವಲ 1 ವರ್ಷದೊಳಗೆ ಕೇವಲ 3 ಹೆಕ್ಟೇರ್ ಜಮೀನಿನಲ್ಲಿ ಸುಮಾರು 12,000 ಟನ್ ಕಿತ್ತಾಳೆ ಸಿಪ್ಪೆಗಳನ್ನ ಸುರಿಸಲಾಯಿತು. ಇದು ತೂಕದಲ್ಲಿ ಬರೋಬ್ಬರಿ 2,000 ಆನೆಗಳಿಗೆ ಸಮಾನ. ಈ ಬೃಹತ್ ತ್ಯಾಜ್ಯ ದಪ್ಪ ಪದರವನ್ನ ಅಸಮವಾಗಿ ಹರಡಿದ ದೃಶ್ಯವು
ಸಾಮಾನ್ಯ ಜನರ ದೃಷ್ಟಿಗೆ ನೇರವಾಗಿ ಭಯಾನಕವಾದ ಮಾಲಿನ್ಯದ ರಾಶಿ ಎನ್ನುವಂತೆಯೇ ತೋರುತ್ತಿತ್ತು. ಆ ಪ್ರದೇಶದಲ್ಲಿ ಯಾವುದೇ ಸೂಚನಾ ಫಲಕವಿರಲಿಲ್ಲ, ಪ್ರಯೋಗದ ಬಗ್ಗೆ ತಿಳಿಸುವ ಬೋರ್ಡು ಇರಲಿಲ್ಲ. ಆ ಸಿಪ್ಪೆಗಳ ರಾಶಿಯ ಸುತ್ತ ಬೇಲಿಯೂ ಇರಲಿಲ್ಲ, ವಿಶೇಷ ಉಪಕರಣಗಳೂ ಇರಲಿಲ್ಲ. ಈ ಕಾರಣದಿಂದಾಗಿ ಅಲ್ಲಿ ನಿಜವಾಗಿ ಏನಾಗುತ್ತಿದೆ ಅನ್ನೋದರ ಬಗ್ಗೆ ಸಾರ್ವಜನಿಕರಿಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಕಂಪನಿ ಲಾರಿಗಳು ಸಿಪ್ಪೆಗಳನ್ನು ಸುರಿದು ಹೊರಟು ಹೋದ ಕೆಲವೇ ದಿನಗಳಲ್ಲಿ ಕೊಳೆಯುವ ಪ್ರಕ್ರಿಯೆ ಆರಂಭವಾಗಿತ್ತು. ತೀವ್ರವಾದ ಕೆಟ್ಟ ವಾಸನೆ ಗಾಳಿಯಲ್ಲಿ ತುಂಬಿ ಸುತ್ತಮುತ್ತಲಿನ ಪ್ರದೇಶಗಳಿಗೆಲ್ಲ ಹರಡಿತು. ಹುಳ, ಹುಪ್ಪಟೆಗಳು ಹಾಗೂ ವಿವಿಧ ರೀತಿಯ ಶಿಲೀಂಧ್ರಗಳು ಆ ರಾಶಿಯ ಕಡೆಗೆ ಆಕರ್ಷಿತವಾದವು. ಕೊಳೆತ ಹಣ್ಣುಗಳ ರಾಶಿಯ ಮೇಲೆ ಕೀಟಗಳು ಗುಂಪುಗೂಡಲು ಶುರುವಾದವು. ಪ್ರಾರಂಭದಲ್ಲಿ ಸಂಶೋಧಕರಾದ ಡಾಕ್ಟರ್ ಜಾನ್ಸನ್ ತಂಡಕ್ಕೆ ಈ ಕೊಳೆಯುವ ಹಣ್ಣಿನ ರಾಶಿಯೇ ಮುಂದೆ ಒಂದು ದೊಡ್ಡ ಪರಿವರ್ತನೆಯ ಆರಂಭವಾಗುತ್ತೆ ಅನ್ನುವ ದೃಢ ನಂಬಿಕೆ ಇತ್ತು. ಆದರೆ ವಾಸ್ತವವು ಅವರ ನಿರೀಕ್ಷೆಗಳ ಮೇಲೆ ನೇರವಾಗಿ ಗುದ್ದಿತು. ಕಾಗದದ ಮೇಲೆ ಬುದ್ಧಿವಂತಿಕೆಯಂತೆ ಕಂಡ ಈ ಯೋಜನೆ ನೆಲದ ಮೇಲೆ ಜಾರಿಗೆ ತರಲು ಪ್ರಚಂಡ ಸವಾಲಾಗಿತ್ತು. ಇದರ ದುರ್ವಾಸನೆಯಿಂದಾಗಿ ಸ್ಥಳೀಯರ ಕೋಪ ಹೆಚ್ಚಾಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಕಿತ್ತಾಳೆ ಸಿಪ್ಪೆಗಳ ರಾಶಿಯಿಂದ ಹೊರಬರುತ್ತಿದ್ದ ತೀವ್ರ ದುರ್ವಾಸನೆ ಹತ್ತಿರದ ರೈತರು ಹಾಗೂ ಪಟ್ಟಣದ ಜನರಿಗೆ ಸಹನೀಯವಾಗಿರಲಿಲ್ಲ. ಈ ಅಸಹ್ಯ ಪರಿಸ್ಥಿತಿಯಿಂದ ತೀವ್ರವಾಗಿ ಬಾಧಿತರಾದ ಸ್ಥಳೀಯರು ಕೆಲವರು ಇದನ್ನ ನೇರವಾಗಿ ವಿಷಕಾರಿ ಮಾಲಿನ್ಯ ಅನ್ನೋದಾಗಿ ಕರೆದರೆ, ಇನ್ನು ಕೆಲವರು ಅಂತರ್ಜಲ ಕೆಟ್ಟು ಹೋಗಬಹುದು, ಹೊಸ ರೋಗಗಳು ಹರಡಬಹುದು ಅನ್ನುವ ಭಯ ಹಾಗೂ ಆತಂಕ ವ್ಯಕ್ತಪಡಿಸಿದ್ರು. ಒಟ್ಟಾರೆಯಾಗಿ ಈ ಯೋಜನೆ ಬಗ್ಗೆ ಯಾರಿಗೂ ಸಂತೋಷವಿರಲಿಲ್ಲ. ಆದರೆ ಈ ಯೋಜನೆಗೆ ಅತಿ ತೀವ್ರವಾದ ಹಾಗೂ ಮಾರಕವಾದ ವಿರೋಧ ಬಂದದ್ದು ಮಾತ್ರ ಯಾರು ನಿರೀಕ್ಷಿಸಿದ ಕಡೆಯಿಂದ. ಅದು ಡೆಲ್ವೋರೋ ಕಂಪನಿಯ ದೊಡ್ಡ ಪ್ರತಿಸ್ಪರ್ಧಿ ಟೀಕೋ ಫ್ರೂಟ್ ಅವರು ಕೂಡಲೇ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಡೆಲ್ವೋರೋ ಕಂಪನಿಯು ಸುರಕ್ಷಿತ ಉದ್ಯಾನವನವನ್ನ ಕಲ್ಮಶಗೊಳಿಸುತ್ತಿದೆ ಹಾಗೂ ರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘಿಸಿದೆ ಅನ್ನೋದಾಗಿ ಗಂಭೀರ ಆರೋಪಗಳನ್ನು ಮಾಡಿದ್ರು. ವಾಸ್ತವದಲ್ಲಿ ಈ ವಿವಾದವು ಕೇವಲ ಪರಿಸರ ಮಾಲಿನ್ಯದ ಬಗ್ಗೆ ಇರಲಿಲ್ಲ. ಇದು ಶುದ್ಧವಾದ ಕಾರ್ಪೊರೇಟ್ ಸ್ಪರ್ಧೆಯ ವಾಸ್ತವ ಆಟವಾಗಿತ್ತು. ಡೆಲ್ವೋರೋಗೆ ತ್ಯಾಜ್ಯ ವಿಲೇವಾರಿಗೆ ಉಚಿತ ಮಾರ್ಗ ಮತ್ತು ಉತ್ತಮ ಪ್ರಚಾರದ ಲಾಭ ಸಿಕ್ಕರೆ, ಪ್ರತಿಸ್ಪರ್ಧಿ ಟೀಕೋ ಫ್ರೂಟ್ಗೆ ಇದರಲ್ಲಿ ಶೂನ್ಯ ಲಾಭ. ಈ ವಾಣಿಜ್ಯ ಅಸೂಯೆಯೇ ವಿವಾದ ತೀವ್ರಗೊಳ್ಳಲು ಮುಖ್ಯ ಕಾರಣವಾಗುತ್ತೆ. ಪರಿಸ್ಥಿತಿ ನಿಧಾನವಾಗಿ ಕೈಯಾಗತೊಡಗಿತು. ಮಾಧ್ಯಮಗಳ ಕ್ಯಾಮೆರಾಗಳು ಈ ಸಂಪೂರ್ಣ ವಿವಾದದ ಮೇಲೆ ತಿರುಗಿ ನಿಂತವು. ಸಾರ್ವಜನಿಕರ ಆಕ್ರೋಶ ಹಾಗೂ ಮಾಧ್ಯಮದ ಒತ್ತಡದಿಂದಾಗಿ ಪರಿಸರ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಡ ಹೆಚ್ಚಾಯಿತು. ಮೊದಲಿಗೆ ಒಂದು ಸಣ್ಣ ಪರಿಸರ ಪ್ರಯೋಗವಾಗಿ ಕಾಣುತ್ತಿದ್ದ ಈ ಪ್ರಾಜೆಕ್ಟ್ ಇದೀಗ ದೇಶವ್ಯಾಪಿ ಚರ್ಚೆಯ, ವಿವಾದದ ಹಾಗೂ ರಾಜಕೀಯ ಒತ್ತಡದ ಮುಖ್ಯ ವಿಷಯವಾಗಿ ಬಿಟ್ಟಿತು. ಪರಿಸರ ವಿವಾದವು ಜನರ ಗಮನ ಸೆಳೆದಂತೆ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಕ್ಷಣಕ್ಕೂ ತೀವ್ರಗೊಂಡಿತು. 1998ರಲ್ಲಿ ಅಂದರೆ ತ್ಯಾಜ್ಯವನ್ನ ಹಾಕಲು ಆರಂಭಿಸಿದ ಕೇವಲ 1 ವರ್ಷದೊಳಗೆ ನ್ಯಾಯಾಲಯವು ವಿರೋಧ ವ್ಯಕ್ತಪಡಿಸಿದವರ ಪರವಾಗಿ ತೀರ್ಪು ನೀಡಿತು. ಡೆಲ್ವೋರೋ ಕಂಪನಿಗೆ ಕಿತ್ತಾಳೆ ತ್ಯಾಜ್ಯ ಡಂಪಿಂಗ್ ಪ್ರಾಜೆಕ್ಟ್ ಅನ್ನ ತಕ್ಷಣವೇ ಸ್ಥಗಿತಗೊಳಿಸುವಂತೆ ಆಜ್ಞೆ ಜಾರಿಯಾಯಿತು. ಇದರೊಂದಿಗೆ ವಿವಾದಾತ್ಮಕವಾಗಿದ್ದ ಈ ಸಂಪೂರ್ಣ ಪರಿಸರ ಪ್ರಯೋಗಕ್ಕೆ ನಿಶ್ಶಬ್ದ ಅಂತ್ಯ ದೊರಕಿತು. ಸ್ನೇಹಿತರೆ, ಒಮ್ಮೆ ನ್ಯಾಯಾಲಯದ ತೀರ್ಪು ಬಂದ ನಂತರ ಅಲ್ಲಿ ಒಂದೂ ಕಿತ್ತಾಳೆ ಸಿಪ್ಪೆಯನ್ನ ಕೂಡ ಹಾಕಲಿಲ್ಲ. ಆ ಜಾಗವನ್ನ ಹಾಗೆಯೇ ಪೂರ್ತಿಯಾಗಿ ಬಿಟ್ಟು ಬಿಡಲಾಯಿತು. ಕೊಳೆಯುತ್ತಿದ್ದ ಕಿತ್ತಾಳೆ ಸಿಪ್ಪೆಗಳ ಬೃಹತ್ ರಾಶಿ ಹಾಗೆಯೇ ಉಳಿಯಿತು. ಇನ್ನು ಮುಂದೆ ನೀನೇ ಇದರ ಹೊಣೆಗಾರ ಎನ್ನುವಂತೆ ಸಂಪೂರ್ಣ ಜವಾಬ್ದಾರಿಯನ್ನ ಪ್ರಕೃತಿಗೆ ವಹಿಸಲಾಯಿತು. ಅಲ್ಲಿ ಇನ್ನು ಯಾವುದೇ ಸಂಶೋಧನೆಗಳು ನಡೆಯಲಿಲ್ಲ. ಪ್ರಾಜೆಕ್ಟ್ ಆರಂಭಿಸಿದ್ದ ವಿಜ್ಞಾನಿಗಳು ಹೊಸ ಕೆಲಸಗಳಲ್ಲಿ ತೊಡಗಿ ಈ ಜಾಗದ ಬಗ್ಗೆ ಸಂಪೂರ್ಣ ಮರೆತು ಬಿಟ್ಟರು. ಸುಮಾರು 15 ವರ್ಷಗಳಿಗೂ ಹೆಚ್ಚು ಕಾಲ ಆ ಜಾಗ ಯಾರಿಗೂ ತಲೆ ಕೆಡಿಸಿಕೊಳ್ಳುವ ವಿಷಯವೇ ಆಗಿರಲಿಲ್ಲ. ಆದರೆ ಆ ಕೊಳೆಯುತ್ತಿರುವ ಸಿಪ್ಪೆಗಳ ದಪ್ಪ ಪದರದ ಕೆಳಗೆ ಯಾರು ಊಹಿಸಲು ಸಾಧ್ಯವಿಲ್ಲದ ಒಂದು ಮಹತ್ತರ ಬದಲಾವಣೆಯ ಅಸ್ತಿವಾರವು ಮೌನವಾಗಿ ಬರೆಯಲ್ಪಡುತ್ತಿತ್ತು. 2013ರಲ್ಲಿ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಸ್ನಾತಕ ವಿದ್ಯಾರ್ಥಿ ಟಿಮೋತಿ ಟ್ರೂರ್ ಅವರಿಗೆ ಈ ಯೋಜನೆ ಆರಂಭಿಸಿದ್ದ ಡಾಕ್ಟರ್ ಜಾನ್ಸನ್ ದಂಪತಿಗಳು ಬರೆದ ಒಂದು ಹಳೆಯ ಸಂಶೋಧನಾ ಪತ್ರ ಕೈಗೆ ಸಿಗುತ್ತೆ. ಯೋಜನೆಯು ನಿಂತ ನಂತರ ಅಲ್ಲಿ ಪುನಃ ಯಾರೂ ಭೇಟಿ ನೀಡಿಲ್ಲ ಅನ್ನುವ ಆ ಪತ್ರದ ಒಂದು ಸಾಲು ಟಿಮೋತಿ ಟ್ರೂರ್ ಅವರ ಕುತೂಹಲಕ್ಕೆ ಕಿಡಿ ಹಚ್ಚಿತು. ಇಷ್ಟು ವರ್ಷಗಳ ನಂತರ ಅಲ್ಲಿ ನಿಜವಾಗಿಯೂ ಏನಾದರೂ ದೊಡ್ಡ ಬದಲಾವಣೆ ಆಗಿದೆಯೇ ಅನ್ನುವ ಕುತೂಹಲದ ಪ್ರಶ್ನೆ ಟ್ರೂರ್ ಅವರ ಮನಸ್ಸನ್ನ ಪದೇ ಹಿಂಬಾಲಿಸತೊಡಗಿತು. ಅವರು ತಕ್ಷಣ ಡಾಕ್ಟರ್ ಜಾನ್ಸನ್ ಹಾಗೂ ಹಾಲ್ವರ್ಕ್ಸ್ ದಂಪತಿಗಳನ್ನ ಸಂಪರ್ಕಿಸಿದ್ರು. ಮೂವರು ಸೇರಿ ಅಂದು ಬಿಟ್ಟು ಹೋಗಿದ್ದ ಹಳೆಯ ಪ್ರಾಯೋಗಿಕ ಜಾಗವನ್ನ ಹುಡುಕಲು ನಿರ್ಧರಿಸಿದ್ರು. ಆದರೆ ಆಶ್ಚರ್ಯವೆಂದರೆ ಆ ಜಾಗವನ್ನ ಗುರುತಿಸುವುದು ಅವರ ಊಹೆಗಿಂತಲೂ ಕಷ್ಟಕರವಾಗಿತ್ತು. ಹಳೆಯ ಗುರುತುಗಳು, ಲ್ಯಾಂಡ್ ಮಾರ್ಕ್ಗಳು ಯಾವುದೂ ಉಳಿದಿರಲಿಲ್ಲ. ಒಮ್ಮೆ ಬಿಸಿಲಿನ ದಾಹಕ್ಕೆ ಬರಿದಾಗಿದ್ದ ಆ ಜಮೀನು ಈಗ ಸಂಪೂರ್ಣವಾಗಿ ಗುರುತೇ ಬಾರದಷ್ಟು ಬದಲಾಗಿತ್ತು. ಕೊನೆಗೂ ಅವರು ಅದನ್ನ ಕಂಡರು.
ಆದರೆ ಅವರು ಕಂಡ ದೃಶ್ಯ ಅವರ ಉಸಿರನ್ನೇ ಹಿಡಿಯುವಂತೆ ಮಾಡಿತು. ಹೌದು, ಅಲ್ಲಿ ಕೇವಲ ಹುಲ್ಲಿನ ತೆಳುವಾದ ಹೊದಿಕೆ ಇರಲಿಲ್ಲ. ಒಮ್ಮೆ ಒಣಗುತ್ತಿದ್ದ ಆ ಭೂಮಿ ಈಗ ಗಗನಕ್ಕೆ ಏರಿದ ಮರಗಳಿಂದ ತುಂಬಿ ದಟ್ಟ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಇಡೀ ಪ್ರದೇಶ ಕೀಟಗಳು ಗಿಣುಗುವ, ಹಕ್ಕಿಗಳು ಹಾರಾಡುವ ಜೀವಂತ ಕಾಡಾಗಿ ರೂಪಾಂತರಗೊಂಡಿತ್ತು. ಇಷ್ಟು ವರ್ಷಗಳ ನಂತರ ಕಂಡ ಈ ಜೀವ ವೈವಿಧ್ಯದ ಮರುಹುಟ್ಟು ನಿಜಕ್ಕೂ ಒಂದು ಮ್ಯಾಜಿಕ್ ಆಗಿತ್ತು. ಈ ಮಾತ್ತರ ಬದಲಾವಣೆಯ ಹಿಂದಿನ ರಹಸ್ಯವನ್ನ ಅರಿಯಲು ವಿದ್ಯಾರ್ಥಿ ಟಿಮೋತಿ ಟ್ರೂರ್ ಕೂಡಲೇ ತಮ್ಮ ವೈಜ್ಞಾನಿಕ ಸಂಶೋಧನೆಯನ್ನ ಆರಂಭಿಸ್ತಾರೆ. ಅವರು ಆ ಜಾಗವನ್ನ 2 ಭಾಗಗಳಲ್ಲಿ ವಿಶ್ಲೇಷಿಸಿದ್ರು. ಒಂದು ಕಿತ್ತಾಳೆ ಸಿಪ್ಪೆಗಳನ್ನ ಹಾಕಿದ್ದ ಪ್ರಾಯೋಗಿಕ ಪ್ರದೇಶ, ಇನ್ನೊಂದು ಅದರ ಪಕ್ಕದಲ್ಲೇ ಇದ್ದ ಸಿಪ್ಪೆ ಹಾಕದ ನಿಯಂತ್ರಣ ಪ್ರದೇಶ. ಈ 2 ಜಾಗಗಳನ್ನು ಹೋಲಿಸಿದಾಗ ಅಲ್ಲಿಯ ವ್ಯತ್ಯಾಸವು ಕಣ್ಣಿಗೆ ಗೋಚರಿಸುವಷ್ಟು ಸ್ಪಷ್ಟವಾಗಿತ್ತು. ಸಿಪ್ಪೆ ಹಾಕಿದ ಪ್ರದೇಶದಲ್ಲಿ ಮಣ್ಣು ಹೆಚ್ಚು ಫಲವತ್ತಾಗಿತ್ತು ಹಾಗೂ ಜೀವ ಸಂಕುಲದ ಸಮೃದ್ಧಿ ಬಹಳ ಹೆಚ್ಚಿತ್ತು. ಕಸವೆಂದು ತಿರಸ್ಕರಿಸಿದ ಕಿತ್ತಾಳೆ ಸಿಪ್ಪೆಗಳು ವಾಸ್ತವದಲ್ಲಿ ಮಣ್ಣಿನ ಪುನಶ್ಚೇತನಕ್ಕೆ ಕಾರಣವಾದ ಜೈವಿಕ ಸೂಪರ್ ಫುಡ್ ಆಗಿ ಕೆಲಸ ಮಾಡಿದ್ದವು. ಸ್ನೇಹಿತರೆ, ಈ ಜಾಗದಲ್ಲಿ ನಡೆದಿದ್ದು ಅದ್ಭುತಕ್ಕಿಂತ ಕಡಿಮೆ ಇರಲಿಲ್ಲ. ಸಂಶೋಧಕರ ವರದಿಯ ಪ್ರಕಾರ ಸಿಪ್ಪೆಗಳಿರುವ ಪ್ರದೇಶದಲ್ಲಿ ಜೀವ ಸಾಮಗ್ರಿ ತೀವ್ರ ಪ್ರಮಾಣದಲ್ಲಿ ಹೆಚ್ಚಿತ್ತು. ಸರಳವಾಗಿ ಹೇಳೋದಾದರೆ ಅಲ್ಲಿ ಹೆಚ್ಚು ಎತ್ತರದ ಮರಗಳು, ಹೆಚ್ಚು ಗಿಡಗಳು ಹಾಗೂ ದಟ್ಟವಾದ ಸಸ್ಯಾವಳಿ ಬೆಳೆದಿತ್ತು. ಕೇವಲ ಬೆಳವಣಿಗೆ ಮಾತ್ರವಲ್ಲ, ಬೆಳೆದ ಮರಗಳ ವೈವಿಧ್ಯತೆಯು ಪಕ್ಕದ ಜಾಗಕ್ಕಿಂತ ಬಹಳ ಹೆಚ್ಚಿತ್ತು. 2017ರ ಅಧಿಕೃತ ವರದಿಯ ಪ್ರಕಾರ ಸಿಪ್ಪೆ ಹಾಕಿದ ಪ್ರದೇಶದಲ್ಲಿ ಪಕ್ಕದ ಭೂಮಿಗಿಂತ 176ಕ್ಕೂ ಹೆಚ್ಚು ಹಸಿರಿತ್ತು ಎಂದು ದೃಢಪಡಿಸಲಾಯಿತು. ಅಂದರೆ ಸಸ್ಯಗಳ ಬೆಳವಣಿಗೆ 3 ಪಟ್ಟು ಹೆಚ್ಚು. ಆ ಆಶ್ಚರ್ಯಕರ ಪವಾಡ ನಡೆದಿದ್ದು ನೀರಾವರಿ ಇಲ್ಲದೆ, ಸಸಿಗಳನ್ನು ನೆಡದೆ, ಯಾವುದೇ ಮಾನವನ ಹಸ್ತಕ್ಷೇಪವಿಲ್ಲದೆ, ಕೇವಲ ಕಿತ್ತಾಳೆ ಸಿಪ್ಪೆಗಳ ಜೈವಿಕ ಶಕ್ತಿ ಹಾಗೂ ಪ್ರಕೃತಿಯ ಸ್ವಯಂ ಚಿಕಿತ್ಸೆಯ ಮಹಿಮೆಯಿಂದ ಇದು ಸಾಧ್ಯವಾಯಿತು. ಒಮ್ಮೆ ಕಸದ ಪ್ರದೇಶವೆಂದು ಪರಿಗಣಿಸಲ್ಪಟ್ಟಿದ್ದ ಆ ಮಣ್ಣು ಈಗ ಹಿಂದಿಗಿಂತ 1000 ಪಟ್ಟು ಉತ್ತಮವಾಗಿದೆ. ವರ್ಷಗಳ ನಂತರವೂ ಆ ಮಣ್ಣಿನಲ್ಲಿ ನೈಟ್ರೋಜನ್, ಫಾಸ್ಫರಸ್, ಕಾರ್ಬನ್ ಸೇರಿದಂತೆ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳು ಸಮೃದ್ಧಿಯಾಗಿದ್ದವು. ಕೊಳೆಯುವ ಸಮಯದಲ್ಲಿ ಗೊಬ್ಬರವಾಗಿ ಪರಿವರ್ತಿತವಾದ ಆ ಕಿತ್ತಾಳೆ ಸಿಪ್ಪೆ ಪದರವು ಕಾಡು ಪುನಃ ಹುಟ್ಟಿಕೊಳ್ಳಲು ಬೇಕಾದ ಮಣ್ಣಿನ ಹೊಸ ಶಕ್ತಿಯನ್ನ ಸೃಷ್ಟಿಸಿತ್ತು. ಸ್ನೇಹಿತರೆ, ಈ ಸಂಪೂರ್ಣ ಪ್ರಕ್ರಿಯೆಯು ಇಕೋಸಿಸ್ಟಮ್ ಅನ್ನ ದೊಡ್ಡ ಮಟ್ಟದಲ್ಲಿ ಬದಲಾಯಿಸಿತ್ತು ಅನ್ನೋದು ಆಶ್ಚರ್ಯ ತರುವ ವಿಷಯ. ಆರಂಭದಲ್ಲಿ ಕಿತ್ತಾಳೆ ಸಿಪ್ಪೆಗಳ ದಪ್ಪ ಪದರವು ಬಂಜರು ಮಣ್ಣಿನಲ್ಲಿ ಬೇಗನೆ ಪ್ರಭುತ್ವ ಸಾಧಿಸುವ ಆಕ್ರಮಣಕಾರಿ ಹುಲ್ಲುಗಳ ಬೆಳವಣಿಗೆಯನ್ನ ಪರಿಣಾಮಕಾರಿಯಾಗಿ ತಡೆಯಿತು. ಈ ಅನಗತ್ಯ ಹುಲ್ಲಿನ ಬೆಳವಣಿಗೆ ತಡೆಯಲ್ಪಟ್ಟ ಕಾರಣ ಸ್ಥಳೀಯ ಜಾತಿಯ ಮರಗಳು ಹಾಗೂ ಸಸ್ಯಗಳಿಗೆ ಮತ್ತೆ ಹಿಂದಿರುಗಲು ಹಾಗೂ ಬೆಳೆಯಲು ಅವಕಾಶ ದೊರಕಿತು. ಪರಿಣಾಮವಾಗಿ ಈ ಸಮೃದ್ಧ ಪರಿಸರದತ್ತ ಸಸ್ಯಗಳು, ಕೀಟಗಳು, ಹಕ್ಕಿಗಳು ಹಾಗೂ ಸಣ್ಣ ಸಸ್ತನಿಗಳು ಕೂಡ ಆಕರ್ಷಿತವಾದವು. ಒಮ್ಮೆ ಸತ್ತಂತೆ ಕಂಡಿದ್ದ ಆ ಜಾಗ ಈಗ ಸಂಪೂರ್ಣ ಸಮತೋಲನಗೊಳಿಸಿದ ಜೈವಿಕ ವೈವಿಧ್ಯತೆಯಿಂದ ಕೂಡಿದ ಜೀವಂತ ಇಕೋಸಿಸ್ಟಮ್ ಆಗಿ ರೂಪಾಂತರಗೊಂಡಿತ್ತು. ಕೋಸ್ಟರಿಕಾದ ಈ ಉದಾಹರಣೆಯು ಎಂಥದ್ದೇ ಪರಿಸ್ಥಿತಿಯಲ್ಲಿ ಕಸವು ಪ್ರಕೃತಿಯ ಮಂತ್ರವನ್ನ ಸೃಷ್ಟಿಸಬಲ್ಲದು ಅನ್ನೋದನ್ನ ಸಾಬೀತುಪಡಿಸಿತು. ಕೋಸ್ಟರಿಕಾದ ಈ ಕಿತ್ತಾಳೆ ಸಿಪ್ಪೆಯ ಕಥೆಯು ಪರಿಸರ ವಿಜ್ಞಾನದಲ್ಲಿ ಸರಿಯಾದ ಪರಿಸ್ಥಿತಿಗಳು ಹಾಗೂ ಸೂಕ್ಷ್ಮ ವಿಜ್ಞಾನಗಳೊಂದಿಗೆ ತ್ಯಾಜ್ಯವನ್ನ ಕೂಡ ನವೀಕರಿಸಿದ ಜೀವನಕ್ಕೆ ಅಡಿಪಾಯವಾಗಿ ಬಳಸಬಹುದು ಅನ್ನೋದಕ್ಕೆ ಒಂದು ಪ್ರಬಲ ನಿದರ್ಶನವಾಗಿದೆ. ಆದರೆ ಈ ವಿಧಾನವನ್ನ ಜಾಗತಿಕವಾಗಿ ಅಳವಡಿಸುವಾಗ 3 ಮುಖ್ಯ ಮಿತಿಗಳಿವೆ. ನಂಬರ್ 1, ಎಲ್ಲ ಕಸ ಒಂದೇ ರೀತಿಯಲ್ಲ. ಕಿತ್ತಾಳೆ ಸಿಪ್ಪೆಗಳು ನೈಟ್ರೋಜನ್, ಫಾಸ್ಫರಸ್ನಂತಹ ಪೋಷಕಾಂಶಗಳನ್ನು ಸಮತೋಲಿತವಾಗಿ ನೀಡುತ್ತವೆ, ಆದರೆ ಎಲ್ಲ ರೀತಿಯ ಕಸಗಳು ಒಂದೇ ಪರಿಣಾಮ ನೀಡೋದಿಲ್ಲ. ನಂಬರ್ 2, ಕೆಲವು ಕೈಗಾರಿಕಾ ಅಥವಾ ರಾಸಾಯನಿಕ ಮಿಶ್ರಿತ ತ್ಯಾಜ್ಯಗಳು ಮಣ್ಣಿನ pH ಅನ್ನು ತೀವ್ರವಾಗಿ ಬದಲಿಸಿ ಮಣ್ಣನ್ನ ವಿಷಕಾರಿಯಾಗಿಸುವ ಅಪಾಯವಿರುತ್ತದೆ. ಕಸವನ್ನ ಬಳಸಿ ಭೂಮಿಯನ್ನ ಸುಧಾರಿಸುವುದು ಅತೀವ ಜಾಗರೂಕತೆಯನ್ನ ಬೇಡುತ್ತದೆ. ನಿರಂತರ ನಿಗಾವಹಿಸುವುದು, ತ್ಯಾಜ್ಯದ ದಪ್ಪ ಪದರ, ಹವಾಮಾನ ಮುಂತಾದ ಹಲವಾರು ಅಂಶಗಳ ಸರಿಯಾದ ಸಮತೋಲನ ಹಾಗೂ ಪರಿಸರದ ಸೂಕ್ಷ್ಮತೆಯ ಅರಿವು ಅತ್ಯಂತ ಅವಶ್ಯಕ. ನಂಬರ್ 3, ಈ ಪ್ರಯೋಗವು ನ್ಯಾಯಾಲಯದ ವಿವಾದದಿಂದ ಸ್ಥಗಿತಗೊಂಡಿತು. ದೊಡ್ಡ ಪ್ರಮಾಣದ ತ್ಯಾಜ್ಯವನ್ನ ಸಾಗಿಸುವುದು, ವಿಲೇವಾರಿ ಮಾಡುವುದು ಹಾಗೂ ಪರಿಸರ ನಿಯಮಗಳಿಗೆ ಕಾನೂನುಬದ್ಧವಾಗಿರುವುದು ಜಾಗತಿಕವಾಗಿ ದೊಡ್ಡ ಸವಾಲುಗಳನ್ನು ಒಡ್ಡುತ್ತದೆ. ಈ ಕಾರಣದಿಂದ ಪ್ರತಿಯೊಂದು ಬಂಜರು ಜಮೀನಿನಲ್ಲೂ ಇದೇ ಮಾದರಿಯನ್ನ ಅನುಸರಿಸುವುದು ಕಷ್ಟ. ಸ್ನೇಹಿತರೆ, ಈ ವಿಧಾನವು ಎಲ್ಲೆಡೆ ಇರುವ ಬಂಜರು ಜಮೀನನ್ನ ಕ್ಷಣಾರ್ಧದಲ್ಲಿ ಸುಧಾರಿಸುವ ಮಾಯದ ಗದ್ದುಗೆ ಖಂಡಿತ ಅಲ್ಲ. ತಪ್ಪು ನಿರ್ಧಾರ ತೆಗೆದುಕೊಂಡರೆ ಈ ವಿಧಾನವು ಲಾಭಕ್ಕಿಂತ ಹೆಚ್ಚು ನಷ್ಟವೇ ಮಾಡಬಹುದು. ಸತ್ಯವೇನೆಂದರೆ, ಕಸದ ಮೇಲೆ ಪ್ರಕೃತಿ ಹೇಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋದನ್ನ 100% ನಿಖರವಾಗಿ ಯಾರು ಹೇಳಲು ಸಾಧ್ಯವಿಲ್ಲ. ಉದಾಹರಣೆಗೆ, ಸಿಟ್ರಸ್ ಕಸವನ್ನ ಅತಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಮಣ್ಣು ತುಂಬಾ
ಆಮ್ಲೀಯವಾಗಬಹುದು. ಇದು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಸಾಯಲು ಹಾಗೂ ಕೆಲವು ಪ್ರಮುಖ ಸಸ್ಯಗಳು ಬೆಳೆಯುವುದೇ ನಿಲ್ಲಲು ಕಾರಣವಾಗಬಹುದು. ಹೀಗಾಗಿ ಸಹಾಯ ಮಾಡಲು ಹಾಕಿದ ಕಸವೇ ಕೆಲವೊಮ್ಮೆ ಹಾನಿಯ ಮೂಲವಾಗುವ ಅಪಾಯವಿರುತ್ತದೆ. ಈ ವಿಧಾನ ಎಲ್ಲ ಪ್ರದೇಶಗಳಿಗೆ, ಎಲ್ಲ ರೀತಿಯ ಮಣ್ಣಿಗೆ ಹಾಗೂ ಎಲ್ಲ ವಿಧದ ಕಸಕ್ಕೆ ಸರಿಹೊಂದುವುದಿಲ್ಲ. ಆದರೆ ಕಿತ್ತಾಳೆ ಸಿಪ್ಪೆಗಳ ಯಶಸ್ಸಿನಿಂದ ಪ್ರೇರಿತರಾಗಿ ಹಲವಾರು ವಿಜ್ಞಾನಿಗಳು ಕಡಿಮೆ ತಂತ್ರಜ್ಞಾನ ಬಳಸಿ ಕಾಡುಗಳನ್ನು ಪುನಃ ಜೀವಂತಗೊಳಿಸಲು ಹೊಸ ಪ್ರಯತ್ನಗಳನ್ನು ಆರಂಭಿಸಿದ್ರು. ಕಿತ್ತಾಳೆ ಸಿಪ್ಪೆಗಳ ಯಶಸ್ಸಿನಿಂದ ಪ್ರೇರಿತರಾಗಿ 2021ರಲ್ಲಿ ಹವಾಯಿ ವಿಶ್ವವಿದ್ಯಾಲಯದ ಸಂಶೋಧಕರ ತಂಡವು ಕೋಸ್ಟರಿಕಾದ ಮತ್ತೊಂದು ಬರಿದಾದ ಭೂಮಿಯ ಮೇಲೆ ಕಾಫಿ ತಯಾರಾದ ನಂತರ ಉಳಿಯುವ ದಪ್ಪವಾದ ಕಾಫಿ ಕಸದ ಪದರವನ್ನು ಹರಡಿತು. ಕೇವಲ 2 ವರ್ಷದ ಅಂತರದಲ್ಲಿ ಅಲ್ಲಿ ಕಂಡ ಫಲಿತಾಂಶಗಳು ನಿಜಕ್ಕೂ ಆಶ್ಚರ್ಯಕರವಾಗಿದ್ದವು. ಈ ಪ್ರದೇಶದಲ್ಲಿ ಮರ ಹಾಗೂ ಸಸ್ಯಗಳ ಬೆಳವಣಿಗೆ 80% ಹೆಚ್ಚಾಯಿತು. ಬಂಜರು ಭೂಮಿಯಲ್ಲಿ ಸಾಮಾನ್ಯವಾಗಿ ಬೆಳೆಯುತ್ತಿದ್ದ ಅನಗತ್ಯ ಆಫ್ರಿಕನ್ ಹುಲ್ಲು ಸಂಪೂರ್ಣವಾಗಿ ಮಾಯವಾಯಿತು. ಮಣ್ಣಿನ ಪೋಷಕಾಂಶಗಳು ಹೆಚ್ಚಿದವು ಹಾಗೂ ಸ್ಥಳೀಯ ಸಸ್ಯಗಳು ವೇಗವಾಗಿ ಬೆಳೆಯುತ್ತಾ 15 ಅಡಿ ಎತ್ತರ ತಲುಪಿದ್ದವು. ಸರಿಯಾದ ಜೈವಿಕ ತ್ಯಾಜ್ಯವು ಬಂಜರು ಭೂಮಿಯನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಅರಣ್ಯವಾಗಿ ಪರಿವರ್ತಿಸಬಹುದು ಅನ್ನುವ ಪ್ರಕೃತಿಯ ಮತ್ತೊಂದು ಅದ್ಭುತವನ್ನ ಸಾಬೀತುಪಡಿಸಿತು. ಸ್ನೇಹಿತರೆ, ಕಿತ್ತಾಳೆ ಸಿಪ್ಪೆಗಳ ಹಾಗೂ ಕಾಫಿ ಕಸದ ಈ ಅದ್ಭುತ ಕತೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ನಾವು ಕಸವೆಂದು ತಿರಸ್ಕರಿಸುವ ವಸ್ತುಗಳಲ್ಲಿಯೂ ಪ್ರಕೃತಿಯ ಪುನಶ್ಚೇತನಕ್ಕೆ ಬೇಕಾದ ಮಾತ್ರ ಶಕ್ತಿ ಅಡಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ನಿದರ್ಶನ ಬೇಕಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.